ನನ್ನ ನೆಚ್ಚಿನ ಆತ್ಮೀಯ ಸ್ನೇಹಿತರೆ ಹಾಗೂ ವೀಕ್ಷಕರೇ ಹಾಗೂ ನನ್ನ ವೃಂದದವರೇ, ವಿದ್ಯಾರ್ಥಿನಿಯರೇ, ಈಗ ಕ ಅಕ್ಷರದಿಂದ ಕೊನೆಗೊಳ್ಳುವ ಶಬ್ದಗಳನ್ನು ಇಲ್ಲಿ ಬರೆಯಲಾಗಿದೆ. ಒಟ್ಟಿಗೆ 125 ಶಬ್ದಗಳ ಸಂಗ್ರಹ ಮಾಡಲಾಗಿದೆ. ಇದರಲ್ಲಿ ವಿಶೇಷತೆ ಏನೂ ಇಲ್ಲ, ಕೊನೆಯ ಅಕ್ಷರ ಕ ಅಷ್ಟೇ. ಇದರಿಂದ ನಿಮಗೆ ಬೇರೆ ಬೇರೆ ಅಕ್ಷರಗಳು, ಶಬ್ದಗಳು ನಿಮಗೆ ಅಕಸ್ಮಾತಾಗಿ ಅಥವಾ ಅಚಾನಕ್ಕಾಗಿ ನಿಮಗೆ ನೆನಪಿಗೆ ಬಾರದೇ ಇರ್ಬೋದು. ಈಗ ಅದನ್ನು ಒಂದು ಸಲ ರಿವೈಂಡ್ ಮಾಡಿದಾಗೆ ಆಗ್ತದೆ ಅಷ್ಟೇ. ನಿಮಗೆಲ್ಲರಿಗೆ ಗೊತ್ತಿರ್ತದೆ ಈ ಶಬ್ದಗಳು, ಅಥವಾ ಕೆಲವೊಂದು ಸ್ವಲ್ಪ ಗೊತ್ತಿಲ್ಲದೇ ಇರಬಹುದು, ಅಥವಾ ಕೆಲವೊಂದು ಶಬ್ದಗಳು ಕನ್ಫ್ಯೂಸ್ ಆಗ್ಬೋದು. ಅದಕ್ಕೋಸ್ಕರ ಇದನ್ನು ಸಂಗ್ರಹ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಂಬರ್ 1, ಅಭಿಯೋಜಕ. ನಂಬರ್ 1 ಅಭಿಯೋಜಕ. ಅಭಿಯೋಜಕ ಅಂತ ಹೇಳಿದರೆ ಈ ಸರ್ಕಾರಿ ಸ್ವಾಮ್ಯದ ಬೇರೆ ಬೇರೆ ಇಲಾಖೆಗಳಲ್ಲಿ ಇರುವಂತಹ ಒಂದು ಹುದ್ದೆ ಹೆಸರು ಅಭಿಯೋಜಕ. ಅಭಿಯಂತರು ಅಂತ ಬರ್ತದೆ. ಬೇರೆ ಬೇರೆ ಈಗ ಕನ್ನಡ ಭಾಷೆಯಲ್ಲಿ ಬರುವಂತಹ ಈ ಶಬ್ದಗಳು, ಇದೆಲ್ಲವನ್ನು ತಯಾರು ಮಾಡಿದ್ದು ಇಂಗ್ಲೆಂಡಿನ, ಅಂದರೆ ಬ್ರಿಟಿಷರು ಆಳುವಂಥ ಕಾಲದಲ್ಲಿ. ಅದು ವಿಶೇಷತೆ ಅಂದರೆ ಅವರು ಬ್ರಿಟಿಷರು. ಅವರು ಕನ್ನಡ ಶಬ್ದವನ್ನು, ಕನ್ನಡದ ಬಗ್ಗೆ ಆಳವಾಗಿ ಆಯೋಜನೆ ಮಾಡಿ ಅವರು ಈ ಒಂದು ಕೋಶವನ್ನು ರಚಿಸಿ ಪ್ರಸ್ತುತಪಡಿಸಿದ್ದಾರೆ, ಅಂದರೆ ಡಿಕ್ಷನರಿ. ಸೊ ಕನ್ನಡದಿಂದ ಇಂಗ್ಲೀಷಿಗೆ, ಇಂಗ್ಲೀಷಿಂದ ಕನ್ನಡಕ್ಕೆ ಯಾವ ರೀತಿ ಅವರು ಅದನ್ನು ಮಾಡಿರಬಹುದು. ನಮಗೆ ಕನ್ನಡ ಗೊತ್ತಿರೋರಿಗೆ ತುಂಬ ಕಷ್ಟ ಆಗುತ್ತೆ, ಆದರೆ ಅವರು ಅದನ್ನು ಕನ್ನಡವನ್ನು ಅಭ್ಯಾಸ ಮಾಡಿ ಕಲಿತು ಅದರ ಡಿಕ್ಷನರಿಯನ್ನು ಮಾಡಿದ್ದಾರೆ. ಅವರ ಹೆಸರು ಕಿಟೆಲ್. ಕಿಟೆಲ್ನ ಮೊದಲು ಏನೋ ಒಂದು ಅವರ ಹೆಸರು ಇದೆ, ಅದು ಈಗ ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಅಂತೂ ಕಿಟೆಲ್ ಅಂತ ಅವರು ಕನ್ನಡ ಡಿಕ್ಷನರಿಯನ್ನು ಬರೆದಂಥ ಮಹಾನುಭಾವರು. ಇಂಗ್ಲೀಷನ್ನು ಮಾತ್ರ ಅವರಿಗೆ ಗೊತ್ತಿತ್ತು, ಆದರೂ ಅವರು ಅದರಲ್ಲಿ ಆಸಕ್ತಿ ವಹಿಸಿ ಈ ಡಿಕ್ಷನರಿಯನ್ನು ಮಾಡಿದ್ದಾರೆ. ಇದರಲ್ಲಿ ಅಭಿಯೋಜಕರಾಯಿತು. ಅದೇ ರೀತಿ ಲೋಕರಕ್ಷಕ, ಭಯೋತ್ಪಾದಕ. ಸೊ ಬೇರೆ ಬೇರೆ ನಿಮ್ಗೆ ಅಕ್ಷರಗಳು ಗೊತ್ತಿರುವಂಥದ್ದು. ಇದರಲ್ಲಿ ವಿಶೇಷ ಕಷ್ಟದ ಶಬ್ದಗಳು ಯಾವುದೂ ಇಲ್ಲ. ನಿರತಕಾಯಿಕ ಅಂದರೆ ಇದು ಕ್ಯಾಲೆಂಡರ್. ಸಕಾರಾತ್ಮಕ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಋಣಾತ್ಮಕ ಅಂತ ಹೇಳಿದರೆ. ಸೊ ಇದು ನಿರಾತಂಕ ಅಂದರೆ ಆತಂಕ ಇಲ್ಲದೇ ಇರುವಂಥದ್ದು. ಚುಂಬಕ ಅಂದರೆ ಎಳೆಯುವಂಥ ಒಂದು ಶಕ್ತಿ, ಮ್ಯಾಗ್ನೆಟಿಸಮ್ ಇದ್ದ ಹಾಗೆ, ಅಯಸ್ಕಾಂತೀಯ ಶಕ್ತಿ, ಅದಕ್ಕೆ ಚುಂಬಕ ಅಂತಲೂ ಹೇಳ್ತಾರೆ. ಆಮೇಲೆ ದಾರ್ಶನಿಕ, ನಾಗರಿಕ. ದಾರ್ಶನಿಕ ಅಂತ ಹೇಳಿದರೆ ಇಲ್ಲಿ ನಾವು ಇನ್ನೊಬ್ಬರಿಗೆ ಆದರ್ಶಪ್ರಾಯವಾಗಿ ಹೇಳುವಂಥದ್ದು, ಮಾಡುವಂಥ ಕೆಲಸ ದಾರ್ಶನಿಕರು ಅಂತ ಹೇಳ್ತೇವೆ ನಾವು. ಅಂದರೆ ತುಂಬ ಅನುಭವಸ್ಥರು. ಇದರಲ್ಲಿ ಅದೇ ರೀತಿ ಮುಂದೆ ಇರುವಂಥ ಶಬ್ದಗಳು ಅದೇ ರೀತಿ ಇವೆ. ಇದರಲ್ಲೇನು ಕಷ್ಟದ್ದೇನೂ ಇಲ್ಲ ಶಬ್ದಗಳು. ಇದರಲ್ಲಿ ಕಷ್ಟದ ಸ್ಥಿತಿ ಅಂತ ಹೇಳಿದರೆ ಸ್ಥಿತಿಸ್ಥಾಪಕತ್ವ ನಿಮಗೆ ಗೊತ್ತೇ ಇದೆ, ಫ್ಲೆಕ್ಸಿಬಿಲಿಟಿ, ಹಿಗ್ಗುವುದು. ಆಮೇಲೆ ಕರಣಿಕ ಅಂತ ಹೇಳಿದರೆ ಗುಮಾಸ್ತ, ಕ್ಲರ್ಕ್. ಆಮೇಲೆ ಮಾರಕ ಅಂತ ಹೇಳಿದರೆ ಕಷ್ಟಕರವಾದಂಥದ್ದು. ಈ ಕೆಲಸವು ತುಂಬ ಮಾರಕವಾಗಿದೆ ಅಂತ ನಾವು ಹೇಳ್ತೇವೆ. ಕ್ಷುಲ್ಲಕ ಅಂತ ಹೇಳಿದರೆ ಅತಿ ಕಡಿಮೆ ಬೆಲೆಯದು. ಕ್ಷುಲ್ಲಕ ಅದು ಕಡಿಮೆ ಬೆಲೆಯ, ಅಂದರೆ ರೇಟಲ್ಲ, ನಮ್ಮ ಮನಸ್ಸಿನ, ನಮ್ಮ ಬುದ್ಧಿಯಲ್ಲಿ ಇರುವಂತಹ ಬುದ್ಧಿಮತ್ತೆಯಲ್ಲಿ ಹೌದು
ಕ್ಷುಲ್ಲಕವಾಗಿದ್ದಾನೆ ಅಂತ ನಾವು ಹೇಳ್ತೇವೆ. ಅದೇ ರೀತಿ ಭಲ್ಲೂಕ. ಭಲ್ಲೂಕ ಅಂದರೆ ಕರಡಿ ಅಥವಾ ಕಾಡು ಪ್ರಾಣಿ ಅಂತಲೂ ಹೇಳ್ತಾರೆ. ಆಮೇಲೆ ಆರಕ್ಷಕ ನಮಗೆ ಗೊತ್ತೇ ಇದೆ, ಪೊಲೀಸ್ನವರಿಗೆ ಆರಕ್ಷಕರು ಅಂತ ಹೇಳ್ತೀವಲ್ಲ ನಾವು, ರಕ್ಷಕರು ಆರಕ್ಷಕರು. ಪ್ರಕಾಶಕರು ನಿಮ್ಗೆ ಗೊತ್ತೇ ಇದೆ, ಯಾವುದಾದ್ರು ಲೇಖನ ಅಥವಾ ಕಾದಂಬರಿ ಬರೆದಾದ ಮೇಲೆ ಅದನ್ನು ಪ್ರಕಾಶಕ್ಕೆ ತರುವಂಥದ್ದು ಪ್ರಿಂಟಿಂಗ್ ಪ್ರೆಸ್ನವರು ಪ್ರಕಾಶಕರು. ಅದೇ ರೀತಿ ಕಾಯಕ ಅಂದರೆ ಕೆಲಸ, ಗುಣಾತ್ಮಕ, ಮಾರ್ಮಿಕ, ಧಾರ್ಮಿಕ, ಕಾರ್ತಿಕ, ನಳಪಾಕ, ಹಿಂಬಾಲಕ. ಅದೇ ರೀತಿ ಎಲ್ಲ ಶಬ್ದಗಳು ನಿಮಗೆ ಗೊತ್ತಿರುವಂಥದ್ದೇ, ಅದನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಅಷ್ಟೆ. ಮಸ್ತಕ ಅಂತ ಹೇಳಿದರೆ ನಮ್ಮ ತಲೆ, ಮೆದುಳು. ಶುಶ್ರೂಷಕ ಅಂತ ಹೇಳಿದರೆ ನಾವು ಇಂಗ್ಲೀಷಲ್ಲಿ ಹೇಳೋದಾದರೆ ನರ್ಸ್ಗಳು, ಶುಶ್ರೂಷಕವನ್ನು ಮಾಡುವಂಥವರು. ಆಸ್ಪತ್ರೆಗಳಲ್ಲಿ ರೋಗಿಯ ಚಿಕಿತ್ಸೆಯನ್ನು ಮಾಡುವವರಿಗೆ ಶುಶ್ರೂಷಕ ಅಂತ ಹೇಳ್ತಾರೆ. ಧನಿಕ, ವೈದಿಕ. ವೈದಿಕ ಅಂದರೆ ಧಾರ್ಮಿಕ ಕೆಲಸವನ್ನು ಮಾಡುವಂಥದ್ದು. ಪುರೋಹಿತಕಿ ಅಂತ ಹೇಳ್ತೇವಲ್ಲ, ಪುರೋಹಿತರು ಪೂಜೆ ಪುರಸ್ಕಾರ ಮಾಡುವಂಥವರು ವೈದಿಕರು ಅಂತ ಹೇಳ್ತೇವೆ ನಾವು. ಅದೇ ರೀತಿ ವೇದ ಶಬ್ದಗಳು, ಅದರಲ್ಲಿ ವಿಶೇಷತೆ ಯಾವುದೂ ಇಲ್ಲ. ಆವಕ ಅಂತ ಹೇಳಿದರೆ ಎಕ್ಸ್ಪೋರ್ಟ್, ಇಂಪೋರ್ಟ್. ಇದು ನಾವು ಇಂಪೋರ್ಟಿಗೆ ನಾವು ಆವಕ ಅಂತ ಹೇಳ್ತೇವೆ, ಆಮದು ಮಾಡಿಕೊಳ್ಳುವುದು. ತವಕ ಅಂದರೆ ಉತ್ಸುಕತೆ, ಆಸಕ್ತಿ. ಆಮೇಲೆ ನಳಪಾಕ, ಸಂದೂಕ. ಸಂದೂಕ ಅಂದರೆ ಸಣ್ಣ ಪೆಟ್ಟಿಗೆ, ಸಣ್ಣದು. ಈ ಎಲೆ ಅಡಿಕೆ ವಸ್ತುಗಳು, ಸಣ್ಣ ಸಣ್ಣ ವಿಷಯಗಳನ್ನು ಅಲ್ಲಿ ತುಂಬಿಸಿಡ್ತಾರೆ, ಅದಕ್ಕೆ ಸಂದೂಕ ಅಂತ ಹೇಳ್ತೇವೆ ನಾವು. ಉದಕ ಅಂದರೆ ನೀರು, ಅದು ತೀರ್ಥ, ದೇವರ ತೀರ್ಥಕ್ಕೆ ಉದಕ ಅಂತ ಹೇಳ್ತಾರೆ. ಆಮೇಲೆ ಸಿಡುಕ ಅಂದರೆ ಸಿಟ್ಟು ಬರುವವರು ಜಾಸ್ತಿ. ಕಂದಕ ನಿಮ್ಗೆ ಗೊತ್ತೇ ಇದೆ. ದರ್ಶಕ. ದರ್ಶಕ ಅಂದರೆ ದಾರ್ಶನಿಕವಾಗಿ ಇರುವಂಥದ್ದು ತೋರಿಸುವವನು, ಇದನ್ನು ಸ್ಪಷ್ಟತೆಯಿಂದ ತೋರಿಸುವಂಥದ್ದು. ಗಣಕ. ಗಣಕ ಅಂದರೆ ನಿಮ್ಗೆ ಗೊತ್ತೇ ಇದೆ, ಕಂಪ್ಯೂಟರು. ಆಮೇಲೆ ಮರುಕ. ಸೊ ಇಲ್ಲಿ 2-3 ಶಬ್ದಗಳ ಕಷ್ಟ ಎಂದು ಅನಿಸಿದ್ದನ್ನು ಇಲ್ಲಿ ಕೆಳಗೆ ಬರೆಯಲಾಗಿದೆ. ಕೌತುಕ ಅಂದರೆ ಮೆಚ್ಚಿಸುವುದು ಖುಷಿಯಿಂದ. ಸೊ 98 ಇಲ್ಲಿ ಆವಕ ಅಂದರೆ ಆಮದು ಮಾಡಿಕೊಳ್ಳುವುದು. ಸೊ ನಿಮಗೆಲ್ಲರಿಗೂ ವಂದನೆಗಳು. ಬೈ ಬೈ.